ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ. ಧರ್ಮಸ್ಥಳದ ಸೌಜನ್ಯ ಪರ ಹೋರಾಟಗಾರರಿಗೆ ರಿಲೀಫ್ ದೊರಕಿದೆ. ಹೈಕೋರ್ಟ್ ಅವರಿಗೆ ರಿಲೀಫ್ ನೀಡಿದೆ. 13ರವರೆಗೆ ಅವರನ್ನ ಬಂಧಿಸುವಂತಿಲ್ಲ. ಹಾಗೇನೆ 13ರವರೆಗೆ ಅವರ ವಿಚಾರಣೆ ನಡೆಸುವುದಕ್ಕೂ ಹೈಕೋರ್ಟ್ ಸ್ಟೇ ಕೊಟ್ಟಿದೆ, ತಡೆಯಾಜ್ಞೆ ನೀಡಿ. ಅದರಿಂದ ವಿಚಾರಣೆ ನಡೆಸುವಂತ ಇದು 4 ಹೋರಾಟಗಾರರೇನಿದ್ದಾರೆ, ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಮತ್ತು ವಿಠ್ಠಲ ಗೌಡರಿಗೆ ಸಂದ ಜಯ. ಅದರ ಜೊತೆಗೆ ಅವರಿಗೆ ಒಂದು ಸಮಯ ಸಿಕ್ಕಂತೆ ಆಗಿದೆ. ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ಆಗಿತ್ತು. ಸೊ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಹಲವು ರೀತಿಯ ಮಿಸ್ ಇಂಟರ್ಪ್ರಿಟೇಷನ್ ಏನಿದೆ ಅದು ಮಾಧ್ಯಮಗಳಲ್ಲಿ ಬಂತು. ಏನು ಇಡೀ ಕೇಸನ್ನೇ ಇದು ಮಾಡಿಬಿಟ್ರು. ಅವರು ಕೇಳಿದ್ದು ತಮ್ಮ ಮೇಲಿನ FIR ಅನ್ನ ರದ್ದುಪಡಿಸುವಂತ ಕೇಳಿದ್ರು. ನಮ್ಮ ಮೇಲೆ FIR ಅನ್ನ ಹಾಕಿದ್ದನ್ನ ರದ್ದುಪಡಿಸಬೇಕು. ಯಾಕೆಂದ್ರೆ ಇದುವರೆಗೆ 100 ಗಂಟೆಗೂ ಹೆಚ್ಚು ಕಾಲ ನಾವು ವಿಚಾರಣೆಗೆ ಹಾಜರಾಗಿದ್ದೀವಿ. ನಮಗೆ ಕಿರುಕುಳವನ್ನು ಕೊಡ್ಲಾಗ್ತಾ ಇದೆ. ಆದ್ರಿಂದ ಅವರು ಅದನ್ನು ಕೇಳಿದ್ರು. ಸೊ ಅದು ಏನು ಅನ್ನೋದನ್ನ ನಾನು ನಮಗೆ ಫಸ್ಟ್ ನಿಮಗೆ ಹೇಳ್ತೀನಿ. ಸೊ ಇನ್ ಎ ಡ್ರಾಮ್ಯಾಟಿಕ್ ಟರ್ನ್ ಇನ್ ದ ಧರ್ಮಸ್ಥಳ mass burial case, the activists who had filed an original complaint have now approached the Karnataka High Court seeking to quash the FIR registered on their own complaint. ತಾವೇನು ದೂರು ಕೊಟ್ಟಿದ್ರು ಆ ದೂರಿನ ಮೇಲೆ ಏನು FIR ದಾಖಲಾಗಿತ್ತು, FIR ಅನ್ನ ಕ್ವಾಶ್ ಮಾಡಿ ಅಂತ ಅವ್ರು ಕೇಳಿದ್ರು. ಪ್ರಕರಣ ನಿಲ್ಲಿಸ್ಬಿಡಿ ಅಂತ, SIT ತನಿಖೆಯನ್ನೇ ಮಾಡ್ಬಿಡಿ, ನಾವೆಲ್ಲ ಹೊರಟು ಹೋಗ್ತೀನಿ, ನಾವೆಲ್ಲ ತಪ್ಪಿತಸ್ಥರು. ನಾಟ್ ಎಟ್ ಆಲ್. ಈ ರೀತಿಯ ತಪ್ಪು ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಬರೋದು ಪ್ರಾರಂಭ ಆಯಿತು, ನಡೀತಾ ಇತ್ತು. ಇದರಲ್ಲಿ 2 ರೀತಿಯ ಕಾರಣ ಇರ್ತವೆ. ಒಂದು ದಡ್ಡತನ ಅಂತ, ಮಾಧ್ಯಮಕ್ಕಿರುವ ದಡ್ಡತನ ಆದ್ರೂ ಒಂದು ಹಂತದೊಳಗೆ ನೀವು ಕ್ಷಮಿಸಬಹುದೇನು. ಆದ್ರೆ ಇದರ ಹಿಂದಿರುವ ಉದ್ದೇಶ ಯಾರನ್ನೋ ರಕ್ಷಣೆಗಾಗಿ ಈ ಹೋರಾಟಗಾರರನ್ನ ಟಾರ್ಗೆಟ್ ಮಾಡುವ ಪ್ರವೃತ್ತಿ ಇದೆಯಲ್ಲ, ಅದು ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಬಂದಿಲ್ಲ. ಅದರ ಭಾಗವು ಇದಾಗಿರ್ಬೋದು. ದ ಕೇಸ್ ಇನ್ವಾಲ್ವ್ಡ್ allegation of a mass burial of bodies, many of women in the forest sites near the temple town of ಧರ್ಮಸ್ಥಳ, ಕರ್ನಾಟಕ. ಸೊ ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ದಾಖಲಾದದ್ದು. ಅದು ಏನು, ಈ ಒಂದು ಹೆಣಹೂತ ಪ್ರಕರಣ. ಈ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ಆರೋಪಗಳು. ಸೊ ಇದರ ನಂತರ ಇದರ ವಿಚಾರಣೆ ಮಾಡಿಸಿದಾಗ ಇದನ್ನ ಷಡ್ಯಂತರದ ಆಂಗಲ್ಗಳಿಗೆ ತಿರ್ಸಲಾಗಿತ್ತು. ಆ ಷಡ್ಯಂತರ ಆಂಗಲ್ ಸರ್ಕಾರ ಇದರ ಷಡ್ಯಂತರ ಅಂತ ಪರಿಗಣಿಸಿದೆ ಅನ್ನೋದು ಇವತ್ತು ಹೈಕೋರ್ಟ್ ಮುಂದೆ ಗೊತ್ತಾಯಿತು. ಇವತ್ತು ಯಾರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಬಹಳ ಸ್ಪಷ್ಟವಾಗಿ ಷಡ್ಯಂತರದ ಆಂಗಲ್ ಅನ್ನ ಈ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಅದೇನೆ ಏನು ಉಪಮುಖ್ಯಮಂತ್ರಿಗಳ ಮೊದಲೇ ಅನೌನ್ಸ್ ಮಾಡಿದ್ರಲ್ಲ ಷಡ್ಯಂತರ ಅಂತ, ಅದೇ ಸರ್ಕಾರ ಸ್ಟ್ಯಾಂಡ್. ಇದನ್ನು ಷಡ್ಯಂತರ ಅಂತ ಪರಿಗಣಿಸಿಯೇನೆ ಇಡೀ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಯಾರು ದೂರುದಾರರಿದ್ದರೋ ಆ ದೂರುದಾರರನ್ನ ಆರೋಪಿಗಳನ್ನಾಗಿ ಪರಿವರ್ತನೆ. ಆದ್ರೆ ಆ ಜಡ್ಜ್ ಕೇಳಿದ್ರು, ಹಾಗಿದ್ರೆ ಇವರು ತಪ್ಪಿತಸ್ಥರ, ಇವರು ಆರೋಪಿಗಳ? ಆವಾಗ ಹೇಳಿದಲ್ಲ ಅಂತ. ಇವರು ಸಾಕ್ಷಿಗಳು ಅಲ್ಲ, ಆರೋಪಿತರು, ಆರೋಪನೂ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇವರ ವಿರುದ್ಧ FIR ನ ಯಾವ್ಯಾವ ಕೇಸ್ ನಡಿ ದಾಖಲಿಸಲಾಗಿತ್ತು ನೋಡಿ. ಸೊ ಇವರಿಗೆ FIR ವಾಸ್ ಫೈಲ್ಡ್ ಅಂಡರ್ ಸೆಕ್ಷನ್ 211A of the ಭಾರತೀಯ ನ್ಯಾಯ ಸಂಹಿತ 2023 at the ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಸೊ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಇವ್ರ ಮೇಲೆ 211A ಪ್ರಕಾರ ದೂರನ್ನ ದಾಖಲಾಗಿತ್ತು, FIR ದಾಖಲಾಗಿತ್ತು. ದ ಕಂಪ್ಲೇಂಟ್ ವಾಸ್ ಅರ್ಲಿಯರ್ ಸಬ್ಮಿಟೆಡ್ ಟು ದ ದಕ್ಷಿಣ ಕನ್ನಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬೈ ಚಿನ್ನಯ್ಯ, ದ ಮಾಸ್ಕ್ಡ್ ಮ್ಯಾನ್ ಹೂ ವಾಸ್ ಲೇಟರ್ ಅರೆಸ್ಟೆಡ್ ಫಾರ್ ಪರ್ಜುರಿ, ಅಂದ್ರೆ ಸುಳ್ಳು ಹೇಳಿದ್ದಾರೆ ಅನ್ನೋದಕ್ಕೆ. ಇವರ ವಾದ ಏನಿತ್ತು ಅಂದ್ರೆ, ಏನು ಇವನು ಸುಳ್ಳು ಹೇಳಿದ್ದಾನೆ, ಚಿನ್ನಯ್ಯಗೂ ಮತ್ತು ಇವರಿಗೆ ಕನೆಕ್ಟ್ ಮಾಡಿತ್ತು ಅಂತ. ಅಂದ್ರೆ ಚಿನ್ನಯ್ಯ ಸುಳ್ಳು ಹೇಳಿದ್ದಾನೆ, ಚಿನ್ನಯ್ಯನಾದ್ರೂ ಸುಳ್ಳು ಹೇಳಿಸಿದವ್ರು ಯಾರು? ಇವರು. ಆದ್ರಿಂದ ಇವರು ತಪ್ಪಿತಸ್ಥರು. ಲುಕ್ದ ಇವರು ಹೋರಾಟ ಮಾಡ್ತಾ ಬಂದಿದ್ದು ಸೌಜನ್ಯ ಪ್ರಕರಣ ಅಲ್ವಾ. ಸೌಜನ್ಯ ಸಲುವಾಗಿ ಅವರು ನ್ಯಾಯ ದೊರಕಿಸೋದಕ್ಕೆ ಹೋರಾಟ ಮಾಡ್ತಿದ್ರು. ಮಹೇಶ್ ಶೆಟ್ಟಿ ತಿಮ್ರೋಡು ಮೊದಲನೇ
ಚಿನ್ನಯ್ಯ ಎಪಿಯರ್ ಆಗುವುದಕ್ಕಿಂತ ಮೊದಲು, ಚಿನ್ನಯ್ಯ ಬರುವುದಕ್ಕಿಂತ ಮೊದಲು ಇವರು ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರುವವರು. ಅದರಿಂದ ಚಿನ್ನಯ್ಯ ಬಂದ ಮೇಲೆ ಚಿನ್ನಯ್ಯನನ್ನ ಸಿ ದಟ್ ಅವನ ಮನಸ್ಸನ್ನು ಕೆಡಿಸಿ ಇನ್ನೊಂದು ಮಾಡಿದ್ರು ಈ ಆಂಗಲ್ ನಲ್ಲಿ. ಸೊ the petitioners Girish Matannawar, Timrodi and Jayanti, who were also questioned by the special investigation team probing the case, have now requested the court to quash the FIR and subsequent notice issued by the SIT on October 24th, 2025. ಅಕ್ಟೋಬರ್ 24 ಏನು ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು ಮತ್ತು ಅದರ ಮೊದಲು FIR ದಾಖಲು ಅದರ ಕ್ವಾಶ್ ಮಾಡಿತ್ತು ಅವ್ರು ಕೇಳಿದ್ದು ಅಷ್ಟೇ. ಕೋರ್ಟ್ ಅದು ಇವತ್ತು ಅದನ್ನ ಹಿಯರಿಂಗ್ ಮಾಡಿಬಿಟ್ಟು ಎಸ್ ತಕ್ಷಣ ಅವ್ರನ್ನ ಏನು ಮಾಡಬೇಡಿ, ಅವರನ್ನ ಬಂಧಿಸೋದಾಗ್ಲಿ, ಅವರ ತನಿಖೆಗೆಲ್ಲ ವಿಚಾರಣೆ, ಅವ್ರನ್ನೇನು ವಿಚಾರಣೆ ಮಾಡಿ ವಿಚಾರಣೆಗೆ ತಡೆ ಆಜ್ಞೆ ಕೊಡ್ತು. ಆದ್ರಿಂದ SIT ಈ ಒಂದು ಹೆಣಹೂತ ಪ್ರಕರಣದ ತನಿಖೆ ನಡೆಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ದೇ ಕ್ಯಾನ್ ಕಂಟಿನ್ಯೂ, ದೇ ಕ್ಯಾನ್ ಡೂ ಇಟ್. SIT ಇಸ್ ಡೂಯಿಂಗ್ ಅಲ್ವಾ, SIT ಅದನ್ನ ಮಾಡ್ತಾ ಇದೆ. ಅದರಿಂದ ಅದಕ್ಕೆ ತಡೆಯಾಜ್ಞೆ ಅಲ್ಲ, ಇವರು ತಡೆಯಾಜ್ಞೆ. ಆದ್ರೆ ಇವತ್ತು ಮಿಸ್ಇಂಟರ್ಪ್ರಿಟೇಷನ್ ಹೇಗೆ ಅಂದ್ರೆ ಮುಗ್ದೇ ಹೋಯ್ತು, ಎಲ್ಲ ಮುಗಿದೋಯ್ತು, ಸೌಜನ್ಯ ಇವರೆಲ್ಲ ಒಳಗೆ ಹೋದ್ರು, ಆಗೋಯ್ತು, ಇವರೇ ತಪ್ಪು ಮಾಡಿದವರು, ಈ ರೀತಿ ಅರಬೆಂದ ಪತ್ರಕರ್ತರ ವಾದವನ್ನ ಮಂಡಿಸ್ತಾ ಇದ್ರು. ಸೊ ಅವ್ರ ಪಿಟಿಷನ್ ಏನಿತ್ತು ನೋಡಿ, ದೇ ಹ್ಯಾವ್ ಆಲ್ಸೋ ಸಾಟ್ ಟು ನಲಿಫೈ ದ NT ಧರ್ಮಸ್ಥಳ ಕಾನ್ಸ್ಪಿರಸಿ ಕೇಸ್. ನೋಡಿ ಅವ್ರ ಕೋರ್ಟ್ ಇದು ಬಹಳ ಮಹತ್ವದ್ದು ಅಂತ. ಅವ್ರು ಏನು ಹೇಳಿದ್ರು ಅಂದ್ರೆ NT ಧರ್ಮಸ್ಥಳ ಕಾನ್ಸ್ಪಿರಸಿ ಕೇಸ್ ಏನಿದೆಯಲ್ಲ ಅದನ್ನು ನಲಿಫೈ ಮಾಡಿ, ಅಂದರೆ ಷಡ್ಯಂತರ ಅಂತ ಏನು ಉಪಮುಖ್ಯಮಂತ್ರಿಗಳು ನಂಬಿದ್ರು, ಗೃಹ ಸಚಿವರು ಅದೇ ರೀತಿ ಯೋಚನೆ ಮಾಡ್ತಿದ್ರು, ಸರ್ಕಾರದ ನಿಲುವು ಇದು ಒಂಥರ ಈ ಪ್ರಕರಣವೇ ದಟ್ ಷಡ್ಯಂತ್ರದ ಪ್ರಕರಣ ತಿರ್ಸಲಾಗಿತ್ತಾರ, ಅದನ್ನ ನಲಿಫೈ ಮಾಡಿ. ಸೊ ಇದನ್ನ ಷಡ್ಯಂತರದ ಅನ್ನೋ ಪ್ರಕರಣದ ಆಂಗಲ್ ನಿಂದ ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಣಿಕೆಯ ಪ್ರಕರಣ ಅದನ್ನು ಪರಿಗಣಿಸಬೇಕು ಅನ್ನೋದು. ಆ ಉದ್ದೇಶದಿಂದ ಈ ಒಂದು ಪ್ರಕರಣ ದಯವಿಟ್ಟು ಅದನ್ನ ನೀವು ಷಡ್ಯಂತರ ಅಂತ ಪರಿಗಣಿಸಕೂಡದು ಅನ್ನುವ ಮನವಿಯನ್ನು ಕೂಡ ಮಾಡಿದರು. ಸೊ at the forgery case registered against Chinnaya, the police had earlier clubbed both the unnatural deaths and conspiracy allegation into a single FIR. ಇವ್ರು ಏನ್ ಮಾಡಿದ್ರು ನೋಡಿ, ಇವ್ರ ಕತೆ ಇಲ್ಲಿರೋ ಮಜಾ ಏನ್ ಗೊತ್ತಾ, ಸಿಂಗಲ್ FIR ಮಾಡಿದ್ದಾರೆ, ಕಾನ್ಸ್ಪಿರಸಿಯನ್ನ ಸೇರಿಸಿದ್ದಾರೆ, ಅನ್ಯಾಚುರಲ್ ಡೆತ್ ಅಸ್ವಾಭಾವಿಕ ಸಾವಿನ ಪ್ರಕರಣ ಇದು ಎಂಟೈರ್ಲಿ ಡಿಫರೆಂಟ್ ಅಲ್ವಾ. ಅಸ್ವಾಭಾವಿಕ ಅಸ್ವಾಭಾವಿಕ ಸಾವಿನ ಪ್ರಕರಣ ಒಂದು, ಕಾನ್ಸ್ಪಿರಸಿ, ಈ ಕಾನ್ಸ್ಪಿರಸಿಗೂ ಅಸ್ವಾಭಾವಿಕ ಸಾವಿಗೂ ಏನ್ ಸಂಬಂಧಪ್ಪ? ಅಸ್ವಾಭಾವಿಕ ಸಾವುಗಳೆಲ್ಲ ಕಾನ್ಸ್ಪಿರಸಿನಾ? ಅಲ್ಲ ರಿಜಿಸ್ಟ್ರಿ ಇದೆಯಲ್ಲ, ಅಸ್ವಾಭಾವಿಕ ಸಾವಿತ್ತಿದೆ, ಅಲ್ಲಿ ಏನ್ ಕಾನ್ಸ್ಪಿರಸಿ ಇರುತ್ತೆ? ಬದನೆಕಾಯಿ ಕಾನ್ಸ್ಪಿರಸಿ ಇದ್ರೆ ಯಾರು ಕಾನ್ಸ್ಪಿರಸಿ ಇರುತ್ತೆ? ಯಾರ ಮೇಲೆ ಆರೋಪ ಇದೆ ಅವ್ರ ಕಾನ್ಸ್ಪಿರಸಿ ಇರಬೇಕು. ಆದ್ರೆ ಇದನ್ನ ಯಾರು ದೂರದಾರಿದ್ದಾರೆ ಅವ್ರ ಕಾನ್ಸ್ಪಿರಸಿಯಾಗಿ ಪರಿವರ್ತನೆ ಮಾಡಿ ದೇ ಡಿಡ್ ಎ ಸಿಂಗಲ್ FIR. ಪೊಲೀಸ್ ಉದ್ದೇಶ ಗೊತ್ತಾಯ್ತಲ್ವಾ? ಸೊ ಇದು ಕಾನ್ಸ್ಪಿರಸಿ ಪ್ರಕರಣ ಅಂತ ಹೇಳಿ ಮಹತ್ವ ಕೊಟ್ಟು ಈ ಒಂದು ಅತ್ಯಾಚಾರದ ನಂತರ ಹತ್ಯೆ ನಂತರ ಹೆಣ ಹೂತಿದ್ದು, ಆ ಹೆಣ ಹೂತು ಬದಲು ಹೆಣ ಸಾಗಾಣಿಕೆ ಮಾಡಿದ್ದು, ಮಂಗಳೂರಿಗೆ ತಗೊಂಡೋಗಿದ್ದು, ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಿಸಿದ್ದು, ಸಾಕಷ್ಟು ವಿಚಾರಗಳಿದೆ. ಸೊ ಅದನ್ನೆಲ್ಲ ತಮಗೆ ಬೇಕಾದ ಹಾಗೆ ಚೇಂಜ್ ಮಾಡುದು. ಸೊ ಇದು ಏನಾಯ್ತು ಅಂತಂದ್ರೆ, ದಿಸ್ ಲೇಟೆಸ್ಟ್ ಮೂವ್ ಕಮ್ಸ್ ಈವನ್ ಆಸ್ ದ SIT ಕಂಟಿನ್ಯೂಸ್ ಇಟ್ಸ್ ಪ್ರೋಬ್ ವಿಚ್ ಸೋರ್ಸಸ್ ಸೇ ಹ್ಯಾವ್ ಅನ್ಕವರ್ಡ್ ಇನ್ಕನ್ಸಿಸ್ಟೆನ್ಸೀಸ್ ಅಂಡ್ ಅರ್ಲಿಯರ್ ಕ್ಲೇಮ್ ಮೇಡ್ ಬೈ ದ ಕಂಪ್ಲೇಂಟ್. ಅಂದ್ರೆ ಮೊದಲು ದೂರ ಏನ್ ಕೊಟ್ಟಿದ್ರು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಂತ SIT ಕಂಟಿನ್ಯೂ ಮಾಡಿ. SIT ಮೂಲದಿಂದ ಇನ್ನೂ ಒಂದು ಅದ್ಭುತವಾದ ಮಹತ್ವದ ಸುದ್ದಿ ಇದೆ. SIT ಮೂಲಗಳ ಪ್ರಕಾರ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಇದೆಯಲ್ಲ, ಆ ಚಾರ್ಜ್ ಶೀಟ್ ಸಲ್ಲಿಕೆ ತಕ್ಷಣಕ್ಕೆ ಆಗಲ್ಲ. SIT ಎಸ್ ದಟ್ ಈಸ್ ಕ್ಲಿಯರ್, ದರ್ ಇಸ್ ನೋ ಕ್ವಶನ್ ಆಫ್ ಚಾರ್ಜ್ ಶೀಟ್. 31 ಗೃಹ ಸಚಿವರು ಹೇಳ್ತಿದಾರಲ್ಲ, ಅದು ಸಾಧ್ಯ ಇಲ್ಲ ಅನ್ನೋ ಸ್ಟ್ಯಾಂಡ್ SIT ತಗೊಳ್ಳಿ.
ಇದು ಕೂಡ ಬಹಳ ಮಹತ್ವದ ಬೆಳವಣಿಗೆ. ಅದರ ಜೊತೆಗೆ ಇನ್ನೊಂದು ಸಾಧ್ಯತೆ ಏನಿದೆ ಅಂದ್ರೆ, ಸೊ ಮಧ್ಯಂತರ ವರದಿಯನ್ನು ಕೊಡೋ ಚಾನ್ಸಸ್ ಇದೆ. ಅದೇ ಮಾತನ್ನ ಅದೇ ಅರ್ಥದಲ್ಲಿ ಇವತ್ತು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಗೃಹ ಸಚಿವರು ನಮ್ಮ ಪ್ರೀತಿಯ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಾರದ ಅವಕಾಶ ಕೇಳಿದ್ದಾರೆ. ಅದು ಮಧ್ಯಂತರ ವರದಿ ಕೊಟ್ಟರು ಕೊಡ್ಬೋದು, ಫೈನಲ್ ವರದಿ ಕೊಟ್ಟರು. ಅಂದ್ರೆ ಇಸ್ ಇ ದಟ್ ಮೊದಲು ಹೇಳ್ತಾರಲ್ಲ 31 ಒಳಗಡೆ ಅಲ್ಲಿಂದ ಚೇಂಜ್ ಆಗಿದೆ. ಇದೊಂದು ಪಾಸಿಟಿವ್ ಆದ ಅಂಶ. ಅದರ ಜೊತೆಗೆ ಈ ಒಂದು ನ್ಯಾಯಾಲಯ ತೀರ್ಪು ಏನಿದೆ ಅದೊಂದು ರಿಲೀಫ್ ಅಂತ ಹೇಳಿ, ಅವರಿಗೇನು 100 ಗಂಟೆಗಳ ಕಾಲ ವಿಚಾರಣೆ, ಮತ್ತೆ ವಿಚಾರಣೆ. ವಾಟ್ ಈಸ್ ರಾಂಗ್ ವಿತ್, ನೀವು ಹೋಗ್ಬಿಟ್ಟು ಸಾಕ್ಷಿದಾರರ ರಕ್ಷಣೆ ಇಲ್ದಿರೋ ವಾತಾವರಣ ಸೃಷ್ಟಿಯಾಗಿದೆ. ಆಗಿದ್ರೆ ಅವ್ರು ಸಾಕ್ಷಿದಾರರೇ ಅಲ್ಲ ಅನ್ನೋ ಒಂದು ಪರಿಗಣಿಸಿದ್ದೆ ಹಾಗೆ ಅವರು. ಹೀಗೆ ಹಲವು ಪ್ರಶ್ನೆಗಳಿವೆ. ಇದ್ರ ಬಗ್ಗೆ ವಿಚಾರಣೆ ಕಂಟಿನ್ಯೂ ಆಗುತ್ತೆ ಹೈಕೋರ್ಟ್ನಲ್ಲಿ. ಸೊ ಹೈಕೋರ್ಟ್ನಲ್ಲಿ ಅದೇನು 13 ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗಂತೂ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ, ಅವರು ವಿಚಾರಣೆ ನಡೆಸೋದಾಗ್ಲಿ ಮಾಡೋ ಹಾಗಿಲ್ಲ. ಅದಾದ್ಮೇಲೆ ನಂತರ ಏನಾಗುತ್ತೆ ನಡೆಸಿ. ಎನಿವೆ, ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೈಕೋರ್ಟ್ ಇಂಟರ್ವೇನ್. ಅದು ಅದರಿಂದ ಎರಡು ವಿಚಾರ ನೀವು ಸ್ಪಷ್ಟವಾಗಿ ತಿಳ್ಕೊಬೇಡಿ. ಒಂದು, ಹೈಕೋರ್ಟ್ ಇಂಟರ್ವೇನ್ ಆಗಿರೋದು ಮಧ್ಯಪ್ರವೇಶ ಮಾಡಿ ಇವ್ರು ರಿಲೀಫ್ ಕೊಟ್ಟಿದ್ದು. ಇನ್ನೊಂದು, ತಕ್ಷಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲ್ಲ ಅನ್ನೋದು ವಿಚಾರಣೆ ಮುಂದುವರಿಯುತ್ತೆ, ತನಿಖೆ ಮುಂದುವರಿಯುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತದೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.